ಹಾಯ್ ಹಲೋ ನಮಸ್ತೆ. ನಟ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕಾಂಟ್ರವರ್ಸಿಗಳು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದ್ದಾವೆ. ಈಗ ನಟ ವಿಜಯ್ ದಳಪತಿಯವರ ಮೂವಿಯಲ್ಲಿ ಯೂಸ್ ಮಾಡಿರ್ತಕ್ಕಂತಹ ಡಾಡಿ ಈಸ್ ಹೋಮ್ ಅನ್ನುವಂತಹ ಒಂದು ಡೈಲಾಗ್ ಏನಿದೆ, ಅದನ್ನು ನಟ ಯಶ್ ಅವರು ಟಾಕ್ಸಿಕ್ಕಲ್ಲಿ ಬಳಸಿದ್ದಾರೆ. ಇದು ಕಾಪಿ ಪೇಸ್ಟ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಕೇವಲ ಇದನ್ನು ರಿಯಾಲಿಟಿಯಾಗಿ ಅಥವಾ ಅವರು ಯುನಿಕ್ ಆಗಿ ಏನು ಕೂಡ ಮಾಡಿಲ್ಲ, ಕಾಪಿ ಪೇಸ್ಟ್ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಟಾಕ್ಸಿಕ್ ಟೀಸರ್ನ ಕುರಿತು ಹೇಟರ್ಸ್ಗಳು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆ ಟಾಕ್ಸಿಕ್ ಮೂವಿ ಯಾವುದೇ ಒಂದು ಇಂಟ್ರೊಡಕ್ಷನ್ ಆಗಲಿ ಅಥವಾ ಟಾಕ್ಸಿಕ್ ಮೂವಿಯ ಬಗ್ಗೆ ಯಾವುದೇ ಒಂದು ವಿಡಿಯೋಸ್ಗಳನ್ನಾಗಲಿ ಗ್ಲಿಮ್ಸ್ಗಳನ್ನಾಗಲಿ ಅಥವಾ ಈ ಒಂದು ಫೋಟೋಸ್ಗಳನ್ನಾಗಲಿ ರಿಲೀಸ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಅವರೇನು ಮೊದಲು ಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ವಿತೌಟ್ ಬಿಯರ್ಡು ಇತ್ತು ಅಂತಂದರೆ ನಟ ಯಶ್ ಅವರು ಯಾವ ರೀತಿಯಾಗಿ ಕಾಣ್ತಾರೆ, ಹಾಗೆ ಹೀಗೆ ಅವರು ವಿತೌಟ್ ಬಿಯರ್ಡ್ ಇಲ್ದಂಗೆ ಅವರು ಮೂವಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಹೀಗೆ ಅಂತೇಳಿ ಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಬಾಲಿವುಡ್ಡಲ್ಲಿ. ಆದರೆ ನಟ ಯಶ್ ಅವರು ಇದನ್ನೆಲ್ಲ ಗಮನಿಸಿದ್ರು ಅಂತೇಳಿ ಅನಿಸುತ್ತೆ. ಬಟ್ ಆದರೆ ಅದನ್ನು ಅವರು ಈಗ ಟೀಸರಲ್ಲಿ ವಿತೌಟ್ ಬಿಯರ್ಡ್ ಕೂಡ ಇಲ್ದಂಗೆ ಒಂದು ಲುಕ್ಕನ್ನು ಕೊಟ್ಟು ಅವ್ರಿಗೆ ಏನು ಟ್ರೋಲ್ಸ್ಗಳನ್ನು ಮಾಡ್ತಾಯಿದ್ರು ಅವರೆಲ್ಲರ ಬಾಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಈಗ ಅವರೆಲ್ಲರೂ ಕೂಡ ಈ ಪರಿಯಾಗಿ ಟ್ರೋಲ್ನ ಮಾಡ್ತಾ ಇದ್ದಾರೆ. ಬೇರೆ ದೇಶದವರು ನಮ್ಮ ಟಾಕ್ಸಿಕ್ ಬಗ್ಗೆ ಹೆಮ್ಮೆ ಪಡ್ತಾ ಇರತಕ್ಕಂಥ ವಿಚಾರ ಎಲ್ಲ ಯೂಟ್ಯೂಬ್ಸ್ಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ. ಆದರೆ ಈಗ ನಮ್ಮವರೇ ನಮಗೆ ತಿರುಗಿ ಬಂದಿದ್ದಾರೆ. ನೋಡಿ ಎಂಥ ವಿಪರ್ಯಾಸ. ನಮ್ಮ ಚಲನಚಿತ್ರ ಅಥವಾ ನಮ್ಮ ಒಂದು ಭಾರತೀಯ ಚಲನಚಿತ್ರ ವಿದೇಶದಲ್ಲಿಯೂ ಕೂಡ ಇವತ್ತು ಹೆಸರನ್ನು ಗಳಿಸ್ತಾ ಇದೆ. ಆದರೆ ನಮ್ಮವರೇ ಇವತ್ತು ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಂಥ ವಿಪರ್ಯಾಸ ಅಲ್ವಾ. ಅದಕ್ಕೆ ಹೇಳೋದು, ತಲತಲಾಂತರದಿಂದಲೂ ಕೂಡ ಬಂದುಬಿಟ್ಟಿದ್ದೀವಿ. ಅಂದರೆ ನಮ್ಮಲ್ಲೇ ನಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿಯೇ ನಮ್ಮ ದೇಶ ಮುಂದುವರಿತಾ ಇಲ್ಲ. ಹಾಗಾಗಿ ಇನ್ನು ಡೆವಲಪಿಂಗ್ ಕಂಟ್ರಿ ಆಗಿದೆ ವಿನಃ ಡೆವಲಪ್ಡ್ ಕಂಟ್ರಿ ಆಗಿಲ್ಲ. ಡೆವಲಪ್ಡ್ ಕಂಟ್ರಿ ಯಾವಾಗ ಆಗುತ್ತೆ ಅಂತಂದರೆ, ನಮ್ಮಲ್ಲಿ ಒಂದು ವಿಭಿನ್ನತೆ ಅನ್ನುವಂಥದ್ದು ಬಂದಾಗ, ನಾವು ಯಾವಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಒಂದು ವಿಭಿನ್ನತೆಯನ್ನು ಪ್ರೋತ್ಸಾಹ ಮಾಡ್ತೀವಿ, ಆಗ ಮಾತ್ರ ನಾವು ಒಂದು ದೇಶ, ಒಂದು ಮಾತು, ಒಂದು ಒಗ್ಗಟ್ಟು ಅನ್ನುವಂಥದ್ದು ಬಂದು ನಾವು ಡೆವಲಪಿಂಗ್ ಕಂಟ್ರಿ ಅಂತೇಳಿ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ. ಅದರ್ವೈಸ್ ಇನ್ನೂ ಡೆವಲಪ್ಡ್ ಆಗ್ತಾನೇ ಇರ್ತೀವಿ. ಇನ್ನು 30-40 ವರ್ಷ ಹೋದರೂ ಕೂಡ ಇನ್ನೂ ಡೆವಲಪಿಂಗ್ ಕಂಟ್ರಿನೇ ನಮ್ಮದು. ಸೊ ಅದು ಅಂತೂ ಚೇಂಜ್ ಮಾಡಲಿಕ್ಕಾಗಲ್ಲ. ಸೊ ನೋಡಿ, ವಿಪರ್ಯಾಸ ಆದರೂ ಕೂಡ ಇದು ಸತ್ಯ. ನಮ್ಮವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಆದರೆ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಟ ಯಶ್ ಅವರು ಹೋಗ್ತಾ ಇರ್ತಕ್ಕಂಥ ವೇ ಆ ರೀತಿಯಾಗಿದೆ. ನೋಡಿ, ಇವತ್ತು ಹೆದರಕ್ಕೆ ಹೋಗಬಾರ್ದು. ಏನೇ ಆದರೂ ಕೂಡ ನಿಲ್ತೀವಿ ಅನ್ನೋದು ಮನುಷ್ಯನಲ್ಲಿದ್ದಾಗ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಟ ಯಶ್ ಅವರು ಇವತ್ತು ನಮಗೆ ರೋಲ್ ಮಾಡಲ್ ಆಗಿ ಕಾಣ್ತಾರೆ. ಸೊ ಹಾಗಾಗಿ ಇವತ್ತು ಏನೇ ಒಂದು ಬಾಲಿವುಡ್ಡಲ್ಲಾಗಿರ್ಬೋದು, ಟಾಲಿವುಡ್ಡಲ್ಲೂ ಕೂಡ ಇವತ್ತು ಟ್ರೋಲ್ಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಸ್ಟೋರಿ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. KGF 2 ಬಂದಾಗಲೂ ಕೂಡ ಕೆಲವೊಂದಿಷ್ಟು ಟ್ರೋಲ್ಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಅದು ಮೂವಿ ರಿಲೀಸ್ ಆಗಿ ಜನರು ಅದನ್ನು ಇಷ್ಟಪಟ್ಟರು, ಆಗ ತಣ್ಣಗಾದರು. ಹಾಗೆ ಪ್ರತಿಯೊಬ್ಬರೂ ಕೂಡ ಒಂದು ದೊಡ್ಡ ಹೆಸರನ್ನು, ಒಂದು ದೊಡ್ಡ ಕೆಲಸವನ್ನು ಮಾಡಲಿಕ್ಕೆ ಹೊರಟಿವಿ ಅಂತ ಅಂದಾಗ ಎಲ್ಲರೂ ಕೂಡ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಕೆಲಸನ ಜನರು ಒಪ್ಕೊಳ್ತಾರೆ ಅನ್ನೋದು ಗೊತ್ತಾದ ಕೂಡಲೇ ಅವ್ರು ಯಾರೂ ಕೂಡ ಬಾಯಿನೇ ಬಿಡೋಕ್ಕೋಗಲ್ಲ. ಯಾಕೆ ಹೇಳಿ? ತಮ್ಮ ಬೇಳೆನ ಬೆಳೆಸ್ಕೋಬೇಕು ಅಥವಾ ತಮ್ಮದ್ದೇನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೇಜನ್ನು ಹೈಲೈಟ್ ಮಾಡಬೇಕು. ಅದು ನೆಗೆಟಿವ್ ಆಗಿಯೋ ಪಾಸಿಟಿವ್ ಆಗಿಯೋ. ಪಾಸಿಟಿವ್ ಆಗಿ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ, ಆದರೆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡ್ತಾ ಇರ್ತಕ್ಕಂಥವ್ರು ಬೆರಳೆಣಿಕೆಯಷ್ಟು. ಸೊ ಅವರು ಪಾಸಿಟಿವನ್ನು ಮಾತಾಡೋಕ್ಕಿಂತ ನೆಗೆಟಿವ್ ಆಗಿ ಮಾತಾಡಿದ್ವಿ ಅಂತಂದರೆ ಹೈಲೈಟ್ ಆಗ್ತೀವಿ, ಜನರು ಜಾಸ್ತಿ ನೋಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಏನಿದೆ, ಅಂದರೆ ಬೇರೆಯವರ ಜೀವನನ ಹಾಳು ಮಾಡಿ ನಾವು ಬದುಕಬೇಕು ಅನ್ನುವಂತಹ ಒಂದು ಕೀಳರಿಮೆ ಏನಿದೆ ಮನುಷ್ಯನಲ್ಲಿ, ಅದು ವಿಪರ್ಯಾಸ ಆದರೂ ಕೂಡ ಇವತ್ತಿನ ದಿನ ಅದೇ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಸೊ ಅವರು ಏನೇ ಒಂದು ಕಿತ್ತಾಕೊಂಡ್ರೂ ಕೂಡ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಸೊ ಆ ಪರಿಯಾಗಿ ನಟ ಯಶ್ ಅವರಾಗಿರ್ಬೋದು, ಟಾಕ್ಸಿಕ್ ಟೀಮ್ ಆಗಿರ್ಬೋದು, ಪೂರ್ವ ರೀತಿಯಲ್ಲಿ ತಯಾರಿಯನ್ನು ಮಾಡಿಕೊಂಡಿದೆ. ಅವರು ಏನೇನೆಲ್ಲ ಕಾಂಟ್ರವರ್ಸಿಗಳನ್ನು ಮಾಡ್ತಾ ಇದ್ದಾರೋ ಆ ಎಲ್ಲ ಕಾಂಟ್ರವರ್ಸಿಗಳಿಗೆ ಟಾಕ್ಸಿಕ್ ಮೂವಿಯಲ್ಲಿ ಅವರು ಉತ್ತರವನ್ನು ಕೊಡ್ತಾರೆ. ಜನಸಾಮಾನ್ಯರು ಇವತ್ತು ಟಾಕ್ಸಿಕ್ ಮೂವಿಯನ್ನು ನೋಡ್ತಾರೆ. ನೋಡಿ ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಬೇಕು, ಯಾವ ರೀತಿಯಾಗಿ ರಿಯಾಕ್ಟನ್ನು ಮಾಡಬೇಕು, ಆ ರೀತಿಯಾಗಿ ರಿಯಾಕ್ಟನ್ನು ಮಾಡ್ತಾರೆ. ಟಾಕ್ಸಿಕ್ ಮೂವಿಯಲ್ಲಿ 5-6 ಸಾಂಗ್ಸ್ಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಕೇಳಿ ಬರ್ತಾ ಇದೆ. ಆ ಸಾಂಗ್ಸ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಬರ್ತಾ ಇದ್ದಾವೆ. ಇನ್ನೇನು ಈ ಕೇರಳ ಒಂದು ಡಿಸ್ಟ್ರಿಬ್ಯೂಷನ್ಸ್ಗೆ ಸಂಬಂಧಪಟ್ಟಂತೆ E4 ಎಂಟರ್ಟೈನ್ಮೆಂಟ್ ಅನ್ನುವಂತಹ ಒಂದು ಸಂಸ್ಥೆ ಮುಂದೆ ಬಂದಿರತಕ್ಕಂಥದ್ದು. ಅಲ್ಲಿಯ ಒಂದು ಕೇರಳಕ್ಕೆ ಸಂಬಂಧಪಟ್ಟಂತೆ ಡಿಸ್ಟ್ರಿಬ್ಯೂಷನ್ನ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನು ಕೂಡ ಇವತ್ತು ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಆ್ಯಂಡ್ ಸಾಂಗ್ಸ್ಗಳ ಬಗ್ಗೆ ತುಂಬ ವಿಭಿನ್ನವಾಗಿ ಆ್ಯಂಡ್ ಯುನೀಕ್ ಆಗಿ ಬಂದಿದೆ ಸಾಂಗ್ಸ್ಗಳು ಅನ್ನೋ ನಿಟ್ಟಿನಲ್ಲಿ
ಮಾಹಿತಿಗಳು ಬರ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಅದರಲ್ಲಿರ್ತಕ್ಕಂತಹ ಹೀರೋಯಿನ್ಸ್ಗಳನ್ನು ಎಲ್ಲೂ ಕೂಡ ಟೀಸರಲ್ಲಾಗಲಿ ಅಥವಾ ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ವೀಡಿಯೋಸ್ಗಳಲ್ಲಾಗಲಿ ತೋರಿಸುವಂತಹ ಪ್ರಯತ್ನವನ್ನು ಟೀಮ್ ಮಾಡಿಲ್ಲ. ಆದರೆ ಅವರನ್ನು ಯಾವ ರೀತಿಯಾಗಿ ತೋರಿಸ್ತಾರೆ ಅಥವಾ ಯಾವ ರೀತಿಯಾಗಿ ಆ ಒಂದು ಕಥೆಯನ್ನು ಕಟ್ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಥವಾ ಸಾಂಗ್ಸ್ಗಳಲ್ಲಿ ಏನಾದರೂ ಹೀರೋಯಿನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಟೀಮ್ ಯೋಚನೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಇವತ್ತು ಬಾಲಿವುಡ್ಡಲ್ಲಾಗಿರ್ಬೋದು, ಟಾಲಿವುಡ್ಡಲ್ಲಾಗಿರ್ಬೋದು ಟಾಕ್ಸಿಕ್ ಟೀಮ್ ಬಗ್ಗೆ ಅಥವಾ ಟಾಕ್ಸಿಕ್ ಮೂವಿಯ ಬಗ್ಗೆ ಏನು ಇವತ್ತೆಲ್ಲ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಅಥವಾ ಟ್ರೋಲರ್ಸ್ಗಳನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಇದು ಅಸಹ್ಯಕರವಾಗಿರ್ತಕ್ಕಂಥ ವಿಚಾರ ಅಂತೇಳಿ ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಕಥೆಯನ್ನು ಹೇಳಲಿಕ್ಕೆ ಅಥವಾ ಒಂದು ಇಂಟರ್ನ್ಯಾಷನಲ್ ಸ್ಕೇಲಲ್ಲಿ ಸಿನಿಮಾವನ್ನು ನಾವು ತಯಾರು ಮಾಡ್ತೀವಿ ಅಂತಂದಾಗ ನಮ್ಮ ಜನರ ಏನು ವಿವೇಚನೆಗೆ ತಕ್ಕಂತೆ ಮಾತ್ರ ಇಷ್ಟು ದಿನಗಳ ಕಾಲ ಒಂದು ಮೂವಿಯನ್ನು ಕಟ್ಕೊಡುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾಯಿದ್ರು. ಆದರೆ ಈಗ ನಾವು ಯಾವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗ್ತೀವಿ ಅಂತಂದಾಗ ಅಲ್ಲಿನ ಜನರ ಮೈಂಡ್ ಸೆಟ್ಟಿಗೆ ಅನುಗುಣವಾಗಿಯೂ ಕೂಡ ನಾವು ಸಿನಿಮಾನ ತಯಾರು ಮಾಡಿದ್ವಿ ಅಂತಂದರೆ ಅವರು ಕೂಡ ನೋಡುವಂತಹ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಒಂದು ವಿಭಿನ್ನತೆ ಅನ್ನುವಂಥದ್ದು ಎಲ್ಲರ ಆಯ್ಕೆಗೆ ಅನುಗುಣವಾಗಿ ನಾವು ಎಲ್ಲರನ್ನ ಮೆಚ್ಚಿಸ್ಲಿಕ್ಕೆ ಆಗಲ್ಲ. ಬಟ್ ಆದರೆ ಅಲ್ಲಿರ್ತಕ್ಕಂಥವ್ರನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಮೂವೀಸ್ಗಳನ್ನ ಕಥೆಯನ್ನು ಬಿಲ್ಡ್ ಮಾಡ್ತೀವಿ ಅಂತಂದಾಗ ಅಲ್ಲಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಕಥೆಯನ್ನು ಮೆಚ್ಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಟೀಮು ಅನಲೈಸ್ ಮಾಡಿರ್ತಾರೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೂರ್ವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ತದನಂತರದಲ್ಲಿ ಮೂವೀಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಹೇಳೋದಾಯಿತು ಅಂತಂದರೆ ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ಇಷ್ಟು ದಿವಸಗಳ ಕಾಲ ಏನು ನಾವು ನೋಡ್ಕೊತ ಬಂತ ಇದ್ವಿ ಮೂವೀಸ್ಗಳನ್ನಾಗಿರ್ಬೋದು, ಕಂಟೆಂಟ್ಗಳನ್ನಾಗಿರ್ಬೋದು. ಸೊ ಅವೆಲ್ಲವೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅಥವಾ ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಇದ್ವು. ಆದರೆ ಈಗ ಯಾವಾಗ ನಾವು ಪರಭಾಷೀಯರನ್ನು ಅಥವಾ ಪರದೇಶೀಯ ಒಂದು ಜನರನ್ನು ನಾವು ರೀಚ್ ಆಗಬೇಕು ಅಂತೇಳಿ ಹೋಗ್ತೀವಿ ಅಂತಂದಾಗ ಅವರ ಆಶೋತ್ತರಗಳಿಗೆ ಅನುಗುಣವಾಗಿಯೂ ಕೂಡ ನಾವು ಸಿನಿಮಾಗಳನ್ನು ಅಥವಾ ಕಂಟೆಂಟ್ಗಳನ್ನು ರೆಡಿ ಮಾಡುವಂತಹ ಜವಾಬ್ದಾರಿ ಕೂಡ ನಮ್ಮದಾಗಿರುತ್ತೆ. ಸೊ ಇಲ್ಲ ಅಂತಂದರೆ ಅವರು ಮೆಚ್ಕೊಳ್ಳುವಂತಹ ಒಂದು ಚಾನ್ಸಸ್ಸು ತೀರಾ ಕಡಿಮೆ. ಸೊ ನಾವು ಎಲ್ಲರನ್ನೂ ಕೂಡ ಮೆಚ್ಚಿಸ್ಬೇಕು ಅಂತೇಳಿ ಹೊಂಟಾಗ ಏನೋ ಒಂದು ಆಗುತ್ತೆ. ಸೊ ಅದನ್ನು ನಾವು ಒಪ್ಕೊಳ್ಬೇಕಾಗುತ್ತೆ. ಈಗ ಯಾರೂ ಕೂಡ ಏನು ಮಾಡೋದೇ ಇಲ್ವಾ, ಎಲ್ಲರ ಹಣೆಬರ ಅದೇ. ಸೊ ಅದು ಏನಿದೆ ಅಂತಂದರೆ ನಮ್ಮ ದೇಶದಲ್ಲಿ ಅದನ್ನು ಮಾತಾಡಿದರೆ ನಾವು ಕೆಟ್ಟವರು, ಅದು ಕೆಟ್ಟದ್ದು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ. ಸೊ ಹಾಗಾಗಿ ನಮಗದು ಅನಿಸುತ್ತೆ. ಬಟ್ ಆದರೆ ಯಾರೂ ಕೂಡ ನೈಟ್ ಮಲಗಬೇಕಾದ್ರೆ ಲೈಟ್ ಆಫ್ ಮಾಡಿದರೆ ಎಲ್ಲರೂ ಕೂಡ ಯಾರೇನು ಸಾಚಾರ ಇಲ್ಲ, ಅವೆಲ್ಲ ಕಾಮನ್. ಬಟ್ ಆದರೆ ಅದನ್ನು ನಾವು ತಿಳ್ಕೊಳ್ಳುವಂಥದ್ದು ರೀತಿ ಏನಂತಂದರೆ ಅದು ಕೆಟ್ಟದ್ದು, ಅದು ತುಂಬ ಅಸಹ್ಯಕರ. ಸೊ ಅದು ಆ ಯೋಚನೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅದರಿಂದನೇ ಮುಂದೆ ಬಂದಿರ್ತಾರೆ, ಅದರಿಂದನೇ ಎಲ್ಲವೂ ಆಗಿರ್ತತೆ. ಬಟ್ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಯಾರಾದರೂ ಮಾತಾಡಿದ್ರು, ಯಾರಾದರೂ ಏನಾದರೂ ತೋರಿಸಿದ್ರು ಅಂತಂದರೆ ಮಾತ್ರ ಅದು ಕೆಟ್ಟದ್ದು, ಅದು ಅಸಹ್ಯಕರ, ಅದು ಈ ರೀತಿಯಾಗಿ ತೋರಿಸ್ಬಾರ್ದಾಗಿತ್ತು, ಈ ರೀತಿಯಾಗಿ ಮಾಡಬಾರ್ದಾಗಿತ್ತು, ನಮ್ಮ ಸಂಸ್ಕೃತಿ ಇದೆ, ನಮ್ಮ ಸಂಸ್ಕಾರ ಇದೆ, ನಮ್ಮ ಆಚಾರ ವಿಚಾರ ಅಂತೇಳಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ನಮ್ಮ ಫೇಸ್ಬುಕ್ಕಲ್ಲಿ, ನಮ್ಮ ಇನ್ಸ್ಟಾಗ್ರಾಮಲ್ಲಿ ತಮ್ಮ ಪ್ರೊಫೈಲ್ನ ಬಿಲ್ಡ್ ಮಾಡಲಿಕ್ಕೆ ಇಲ್ಲ ಸಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಬಟ್ಟೆಗಳನ್ನು ತೊಡೋದು ಅಥವಾ ಪರಭಾಷೆಯ ಅಥವಾ ಪರದೇಶೀಯರ ಸಂಸ್ಕೃತವನ್ನು ನಾವು ಅಳವಡಿಕೆ ಮಾಡ್ಕೊಳ್ಳೋದು, ಪರಭಾಷೆಯರ ಉಡುಗೆ ತೊಡುಗೆಗಳನ್ನು ನಾವು ಅನುಸರಿಸೋದು, ಇವನ್ನ ನಾವು ಮಾಡಿದಾಗ ನಾವು ಯಾವುದೂ ಕೂಡ ನಮಗೆ ಸಂಸ್ಕೃತಿ ಕಾಣಲ್ಲ, ನಮ್ಮ ಸಮಾಜ ಹೇಗಿತ್ತು, ಹೇಗಾಯಿತು, ಅಥವಾ ನಮ್ಮ ಪೂರ್ವಜರು ಹೇಗಿದ್ದರು, ಹೇಗಾದರು, ಅಥವಾ ನಾವು ಏನು ಮಾಡ್ತಾ ಇದ್ದೀವಿ ಅವೆಲ್ಲ ಕಾಣಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ರೈಟ್ಸ್ ಅದು, ನಾವು ಬದುಕೋ ಸ್ವಾತಂತ್ರ್ಯತೆ ಅದು ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಕಾಣುತ್ತೆ. ಬಟ್ ಆದರೆ ಇಂತಹ ವಿಚಾರಗಳಿಗೆ ಮಾತ್ರ ನಾವು ಹೇಳಿದಾಗ ಎಲ್ಲದಕ್ಕೂ ಕೂಡ ಸಂಸ್ಕೃತಿ ಸಂಸ್ಕಾರ ಅನ್ನೋದು ಮುಂದೆ ಬರುತ್ತೆ. ನೋಡಿ ಹೆಂಗಿದೆ. ಅದಕ್ಕೆ ನನಗೆ ಏನನ್ಸುತ್ತೆ ಅಂತಂದರೆ ಮನುಷ್ಯನಿಗೆ ಏನಪ್ಪ ಅಂತಂದರೆ ತನ್ನ ತೆವಲಿಗೆ ಹೆಂಗೆ ಬೇಕೋ ಆ ರೀತಿಯಾಗಿ ತಿರುಗ್ತಾನೆ ಮನುಷ್ಯ. ಅದಕ್ಕೆ ಮನುಷ್ಯನಿಗೆ ನಿಯತ್ತಿಲ್ಲ ಅಂತೇಳಿ ಇದಕ್ಕೆ ಹೇಳೋದು. ನಾವು ನಾಯಿಗಳನ್ನು ಬೇಕಾದರೆ ನಂಬೋದು, ಅವಕ್ಕಿರೋ ನಿಯತ್ತು, ಪ್ರಾಣಿಗಳಿಗಿರೋ ನಿಯತ್ತು ಮನುಷ್ಯನಿಗಿಲ್ಲ. ಮನುಷ್ಯ ಏನಂತಂದರೆ ತನ್ನ ತೆವಲು ಅಂತಂದರೆ ತನಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ತಿರುಗಿಬಿಡ್ತಾನೆ. ಮೂಳೆ ಇಲ್ಲದ ನಾಲಿಗೆ ಅಂತಂದು ಹೇಳ್ತೀವಲ್ಲ, ತನಗೆ ಯಾವ ರೀತಿಯಾಗಿ ಅವಶ್ಯಕತೆ ಇರ್ತದೆ ಆ ರೀತಿಯಾಗಿ ತಿರುಗಿಬಿಡ್ತಾನೆ. ಅದಕ್ಕೆ ಹೇಳೋದು ಮನುಷ್ಯನಿಗೆ ಒಂಥರ ಮನುಷ್ಯ ಅಂತಂದರೆ ಅಸಹ್ಯನೇ ಮನುಷ್ಯ. ನಿಜವಾಗಿಯೂ ಕೂಡ ಮನುಷ್ಯ ಅನ್ಸ್ಕೊಂಡಿರೋನು ಅಸಹ್ಯನೇ ಅವನು. ವಿಪರ್ಯಾಸ ಆದರೂ ಕೂಡ ಇದು ಸತ್ಯ, ಇದನ್ನು ಯಾರೂ ಅಳಿಸೋಕ್ಕಾಗಲ್ಲ. ಸೊ ಆ ರೀತಿಯಾಗಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತಂದರೆ ಕೆಟ್ಟದ್ದನ್ನು ಮಾತಾಡೋರು ಇರ್ತಾರೆ, ಒಳ್ಳೆಯದನ್ನು ಮಾತಾಡೋರು ಇರ್ತಾರೆ. ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸೋದನ್ನು ನೋಡಬೇಕು. ಸೊ ಟಾಕ್ಸಿಕ್ ಮೂವಿ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೋಡೋಣ ಅದರಲ್ಲಿ ಏನಿದೆ ಏನಿಲ್ಲ, ಪೂರ್ತಿ ನೋಡಿ ವಿಮರ್ಶೆ ಕೊಡಬೇಕು. ಪೂರ್ತಿ ನೋಡಿ ಅದರ ಏರಿಳಿತ ಏನಪ್ಪ, ಅದರದ್ದು ಒಳ್ಳೇದೇನು ಕೆಟ್ಟದ್ದೇನು ಅನ್ನೋದನ್ನು ನಾವು ನೋಡಬೇಕು. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಅಂತೇಳಿ ಮಾಡಿದಾಗ ಎಂಟರ್ಟೈನ್ಮೆಂಟ್ ನೋಡಬೇಕು, ಖುಷಿ ಪಡಬೇಕು. ಈ ಥರದಿದ್ದರೆ ಹಿಂಗೂ ಇಡ್ತಿತ್ತಾ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ಎಂಟರ್ಟೈನ್ಮೆಂಟ್ ತಗೋಬೇಕು, ಬರಬೇಕು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ
ಅದು ಕೆಲವೊಂದು ಕಂಟೆಂಟ್ಗಳನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಸೊ ಇದಿಷ್ಟು ನನಗೆ ಅನಿಸುವಂತಹ ವಿಚಾರವನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.